ಹಸಿರು ತೋಟಗಾರಿಕೆ. ರೈತ ಸಹೋದರ ಮಾವ, ಇಂದಿನ ವಿಡಿಯೋದಲ್ಲಿ ನಾವು ಸೋದರತ್ವದ ಪ್ರಯೋಜನಗಳನ್ನು ಚರ್ಚಿಸುತ್ತೇವೆ. ಈ ವಿಡಿಯೋದಲ್ಲಿ ಮೈಕೋರೈಜಾ ಎಂದರೇನು ಎಂದು ತಿಳಿಯೋಣ ಮತ್ತು ಇದರ ಬಳಕೆಯ ಮೂಲಕ ಎಷ್ಟು ಸಾಧಿಸಬಹುದು ಎಂಬುದನ್ನ ಕಂಡುಹಿಡಿಯೋಣ. ಸಹೋದರ ಗ್ರೀಕ್ ಪದಗಳಾದ ಪೈಕೋ ಅಂದರೆ ತಲೆ ಮತ್ತು ಈಸಾ ಅಂದರೆ ಮೂಲದಿಂದ ಬಂದಿದೆ. ಇದರ ಅಕ್ಷರಶಃ ಅರ್ಥ ಮರದ ಬೇರುಗಳು. ಇದು ಸಹಜ ಪ್ರವೃತ್ತಿ. ಅನೇಕ ಸ್ಥಳಗಳಲ್ಲಿ ಇದನ್ನ ವೈಭವ್ ನಬಿ ಎಂದು ಕರೆಯಲಾಗುತ್ತದೆ. ಸಸ್ಯ ಮೂಲದ ಜೀವಿಗಳೊಂದಿಗೆ ಸಹಜ ಜೀವನದ ಸಂಬಂಧವನ್ನು ಸ್ಥಾಪಿಸಿ. ಸಹಜೀವನದ ಸಂಬಂಧ ಸಸ್ಯ ಬೆಳವಣಿಗೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಜೀರ್ಣಕ್ರಿಯೆ ನೀರಾವರಿಯನ್ನು ಸುಧಾರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಭೂಮಿಯು ಪೋಷಕಾಂಶಗಳು ಮತ್ತು ನೀರನ್ನು ಒದಗಿಸುತ್ತದೆ, ಆದರೆ ಸಸ್ಯಗಳು ಹೂವಿಕೆ ಕಾರ್ಬೋನಿಕ್ ವಸ್ತುವನ್ನು ಕಾರ್ಬೋಹೈಡ್ರೇಟ್ ಒದಗಿಸುತ್ತವೆ. ಬಯೋಸಿರೋಜಾ ಸಸ್ಯಗಳ ಮೂಲ ವಲಯವನ್ನು ವಿಸ್ತರಿಸುತ್ತದೆ. ಇದು ಸಾರಜನಕ ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳ ಸಮರ್ಥ ಹೀರಿಕೊಳ್ಳುವಿಕೆಯನ್ನು ಹೊಂದಿದೆ. ಸಂಶೋಧನೆಯ ಪ್ರಕಾರ ಫೈಲೋಕ್ಸೆರಾ ಸಸ್ಯಗಳು 90% ರಂಜಕವನ್ನು ಹೀರಿಕೊಳ್ಳುತ್ತವೆ. ಇನ್ನೇನು ಮಾಡಬಹುದು? ಬಯೋಸಿರೋಜಾ ಸಸ್ಯಗಳನ್ನು ಸ್ಪರ್ಧಾತ್ಮಕ ಬೇರುಗಳಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಅವರು ಚೆನ್ನಾಗಿ ಕೆಲಸ ಮಾಡುತ್ತಾರೆ. ಪೋಷಕಾಂಶಗಳು ಮಣ್ಣಿನ ಆಳಕ್ಕೆ ಹೋಗಿ ಸಸ್ಯ ಬೀಜಗಳನ್ನು ಒದಗಿಸುತ್ತವೆ. ಇವೆಲ್ಲವನ್ನು ಪರಿಗಣಿಸಿ ಗ್ರೀನ್ ಪ್ಲಾನೆಟ್ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಮೈಕೋರೈಜಾ ಜೀವಿಕ ಗೊಬ್ಬರ. ಈ ಕಾರಣದಿಂದಾಗಿ ರಸಗೊಬ್ಬರಗಳ ಅವಶ್ಯಕತೆ ಕಡಿಮೆಯಾಗುತ್ತದೆ ಮತ್ತು ಬೆಳೆ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಬೆಳೆ ಮಣ್ಣಿನ ಗಾಳಿಯನ್ನು ಸುಧಾರಿಸುವಲ್ಲಿ ಮೈಕೋರೈಜಾ ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ಸ್ಥಿರತೆಯನ್ನು ಒದಗಿಸಲು ಮತ್ತು ಮಣ್ಣಿನ ಸವೆತವನ್ನು ಕಡಿಮೆ ಮಾಡಲು ಮಣ್ಣಿನ ಕಣಗಳನ್ನು ಒಟ್ಟಿಗೆ ಬಂಧಿಸುತ್ತದೆ. ಇದು ಸಸ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಕಾರಣದಿಂದಾಗಿ ಹಾನಿಕಾರಕ ಕೀಟಗಳಿಂದ ಸಸ್ಯ ಪ್ರತಿರೋಧ ಮತ್ತು ಮಣ್ಣಿನ ಸವೆತದ ಮೂಲಕ ರಕ್ಷಿಸಲಾಗಿದೆ. ಇದರ ಅಳವಡಿಕೆ ತುಂಬಾ ಸುಲಭ. ನಿಮ್ಮ ಹೊಲಗಳಲ್ಲಿ ಎಕರೆಗೆ 2 ರಿಂದ 4 ಕೆಜಿ. ಹಸಿರು ತೋಟಗಾರಿಕೆ.